ನಮಸ್ಕಾರ ರೀ ಎಲ್ಲರಿಗೂ ಹೆಂಗದೀರಿ. ಯೂಟ್ಯೂಬಿನ ತಮ್ಮನೇಲಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿರ್ತೈತಿ ಏನು ವಿಡಿಯೋ ಅಂತಂದೇಳಿ. ನಾನು ಜಾಸ್ತಿ ಏನು ಹೇಳಂಗಿಲ್ಲ. ಸೊ ಹೌ ಟು ಪ್ರಿಪೇರ್ ಚಿಕನ್ ಇನ್ 15 ಮಿನಿಟ್ಸ್ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನಂದು ಚಿಕನ್ ಮಾಡೋ ಅಂತ ನನ್ಯಾಗ ಆ ಟೈಪ್ ಎಲ್ಲ ಏನು ರೆಸಿಪಿ ಇಲ್ಲ, ಏನು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ. ನಮ್ದು ಸಿಂಪಲ್ ವೇ. ಈಗ ಅರ್ಜೆಂಟ್ ಒಳಗೆ ಪಟಕ್ಕನ ಚಿಕನ್ ಹೆಂಗೆ ಮಾಡೋದು ಅಂತಂದೇಳಿ ನಿಮ್ಗೆ ತೋರಿಸ್ತೀನಿ. ಬರೀ 15 ರಿಂದ 20 ನಿಮಿಷ ಒಳಗೆ ಅಷ್ಟೇ. ನಮ್ದು ಆ ಟೈಪ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಇವು ಮಸಾಲೆ ಗಿಸಾಲ ಏನಿಲ್ಲ, ಬರೀ ಉಪ್ಪು ಹುಳಿ ಖಾರ ಉಳ್ಳಾಗಡ್ಡಿ ಅಷ್ಟೇ. ಅಷ್ಟರೊಳಗೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ರಿ ನೀವು. ಫಸ್ಟಿಗೆ ಉಳ್ಳಾಗಡ್ಡಿ ತಗೋರಿ. ಉಳ್ಳಾಗಡ್ಡಿನ ಚಂದಂಗೆ ಸಣ್ಣ ಪೀಸ್ ಗತ್ತೆ ಕಟ್ ಮಾಡ್ಕೊರಿ. ನಾ ಅಂತಿಲ್ಲ, ಉಳ್ಳಾಗಡ್ಡಿ ಸ್ಟ್ರಾಂಗ್ ಅದಾವ, ಕಣ್ಣ ನೀರು ಬರ ಅಂತೈತಿ. ಈಗ ನೆಕ್ಸ್ಟ್ ಚಿಕನ್ ತೊಗೊಂಡು ಒಂದು ಬೊಗಾನಿ ಒಳಗೆ ಹಾಕ್ಕೊಂಡು ಚೆಂದಾಗಿ ತೊಳ್ಕೊಬೇಕು ಕ್ಲೀನಾಗಿ. ಆಮೇಲೆ ಗ್ಯಾಸ್ ಹಚ್ಚೋದು ಮಾತ್ರ ಮರ್ಯಾಕೋಗ್ಬೇಡ್ರಿ, ಅದನ್ನೊಂದು ಹಚ್ಚಿರಿ. ಅದ್ರ ಮೇಲೆ ನಿಮ್ಮ ಅಡುಗೆ ಡಬರಿ ಇಟ್ಟು ಅದ್ರೊಳಗೆ ನಿಮ್ಮ ಅಡುಗೆಗೆ ಎಷ್ಟು ಎಣ್ಣೆ ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಕಾಸ್ರಿ. ಎಣ್ಣೆ ಕಾದ್ಮೇಲೆ ಅದ್ರೊಳಗೆ ಉಳ್ಳಾಗಡ್ಡಿ ಹಾಕ್ಬೇಕು. ಅದಾದಮೇಲೆ ಒಲೆ ಸ್ವಲ್ಪ ಕಮ್ಮಿ ಮಾಡ್ಕೊರಿ. ಹಾಕಿದ ಉಳ್ಳಾಗಡ್ಡಿನ ಚೆಂದಾಗಿ ಫ್ರೈ ಆಗೋ ಮಟನು ಫುಲ್ಲು ರೋಸ್ಟ್ ಮಾಡಿರಿ. ಅದಾದಮೇಲೆ ತೊಳೆದಿಟ್ಟು ಚಿಕನ್ ತೊಗೊಂಡು ಎಲ್ಲನೂ ಅದ್ರೊಳಗೆ ಹಾಕಿರಿ. ಅದಾದಮೇಲೆ ಸ್ಪೂನಿನ ತುದಿಯಷ್ಟು ಒಂದು ಸ್ವಲ್ಪ ಅರ್ಶಿಣ ಪುಡಿ ತೊಗೊಂಡು ಅದ್ರೊಳಗೆ ಹಾಕೋರಿ. ಅರ್ಶಿಣ ಪುಡಿ ಹಾಕಿದ್ಮೇಲೆ ಏನು ಕೆಲಸ, ಅರ್ಶಿಣ ಪುಡಿ ಚಿಕನ್ನ ಉಳ್ಳಾಗಡ್ಡಿ ಎಣ್ಣೆ ಮಿಕ್ಸ್ ಆಗೋಂಗೆ ಚೆಂದಂಗೆ ಕಲಸ್ರಿ ಫುಲ್. ಇದು ಎಲ್ಲದ್ರ ನಡಕ್ಕೆ ಮೇನ್ ಥಿಂಗ್ ಮರ್ಯಾಕೆ ಹೋಗ್ಬೇಡ್ರಿಪ್ಪ, ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ನಿಮ್ಮ ರುಚಿ ತಕ್ಕಂಗೆ. ಸೊ ಉಪ್ಪು ಹಾಕಿದ್ಮೇಲೆ ನೆಕ್ಸ್ಟ್ ಏನು ಕೆಲಸ, ಮತ್ತು ಒಳ್ಳೆ ಅದು ಉಪ್ಪು ಮಿಕ್ಸ್ ಆಗೋಂಗೆ ಮಸ್ತ್ ಕಲಿಸ್ಬೇಕು. ಉಪ್ಪು ಎಲ್ಲಿರ್ತೈತೋ ಅಲ್ಲಿ ಖಾರ ಇರಾಕಬೇಕು, ಆವಾಗ ಟೇಸ್ಟ್. ಅದು ಲೈಟಾಗಿ ಕುದಿಯೋಬೇಕಾರೆ ಖಾರ ಪುಡಿ ಹಾಕ್ಕೋರಿ ಅದ್ರ ಮೇಲೆ. ನಾ ಸ್ವಲ್ಪ ಭಾಳ ಹಾಕ್ತೀನಿ ರೀ ಖಾರ, ಯಾಕಂದ್ರೆ ನನಗೆ ಖಾರ ಅಂದ್ರೆ ಭಾಳ ಇಷ್ಟ. ನಾ ಖಾರ ಭಾಳ ತಿಂತೀನಿ. ಸೊ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೋರಿ, ನನಗೆ ಎಷ್ಟು ಬೇಕು ಅಷ್ಟು ನಾ ಹಾಕ್ಕೊಂಡೀನಿ. ಮತ್ತು ಖಾರ ಹಾಕ್ಕೊಂಡ್ಮೇಲೆ ಸೇಮ್ ಥಿಂಗ್ ರೀ, ಏನು ಡಿಫ್ರೆಂಟ್ ಇಲ್ಲ. ಅದನ್ನೆಲ್ಲ ಹೆಂಗೆ ಕಲಿಸಿ ಮಿಕ್ಸ್ ಮಾಡ್ತಿರಲ್ಲ ಹಂಗೆ ಖಾರನೂ ಫುಲ್ ಮಿಕ್ಸ್ ಮಾಡೋ ಹಂಗೆ ಚಂದಂಗೆ ಗರ ಕಲಿಸ್ರಿ. ಕಲಿಸಿದ ಮೇಲೆ ಅರ್ಧ ಚರಿಗೆ ಅಷ್ಟೇ ಲೈಟಾಗಿ ನೀರು ಹಾಕ್ಕೋರಿ ಡಬ್ರಿ ಒಳಗೆ. ನೀರು ಹಾಕಿದ ಮೇಲೆ ಮಸ್ತ್ ಪ್ಲೇಟ್ ಮುಚ್ಚಿ ಕುದಿಯಾಕಂತಂದು ಹಿಟ್ಟು ಬಿಡ್ರಿ. ಮ್ಯಾಕ್ಸ್ 5 ಮಿನಿಟ್ಸ್. ಸ್ಮೆಲ್ ಅಂತೂ ಮಸ್ತ್ ಬರ ಅಂತೈತಿ. ಯಾವುದೇ ಮಸಾಲೆ ಐಟಮ್ ಇಲ್ಲ ಅಂದ್ರೂ ಮಸ್ತ್ ಬರ ಅಂತೈತಿ. ಸೊ 5 ನಿಮಿಷ ಕುದಿಸಿದ ಮೇಲೆ ಪ್ಲೇಟ್ ತೆಗೆದು ನೋಡ್ರಿ, ಮಸ್ತ್ ಚಿಕನ್ ಗ್ರೇವಿ ರೆಡಿ ಆಗಿರ್ತೈತಿ. ಫೈನಲಿ ಚಿಕನ್ ಗ್ರೇವಿ ರೆಡಿ ಆಯಿತು. ಈಗ ತಾಟಿಗೆ ಹಾಕ್ಕೊಂಡು ತಿಂದು ನೋಡೋಣ ಅಂತಂದು ಅಂತೇಳಿ ನಾನು ಹೆಂಗಾಗೈತೆ ಅಂತ ಹೇಳ್ತೀನಿ ನಿಮಗೆ ಟೇಸ್ಟ್. ಸೊ ಚಲೋ ಆಗಿತ್ತಂದ್ರೆ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ 15 ಮಿನಿಟ್ಸ್ ಒಳಗೆ ಹೆಂಗೆ ಮಾಡೋದು ಅಂತಂದೇಳಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ನಾ ಮಾಡೇನಂದ್ರೆ ಆಬ್ವಿಯಸ್ಲಿ ಚಲೋನ ಆಗಿರ್ತೈತಿ. ಸೊ ನಿಮಗೆ ಡೌಟ್ ಇದ್ದರೆ ನೀವು ಮನೆಯೊಳಗೆ ಒಂದು ಸಲ ಟ್ರೈ ಮಾಡಿ ನೋಡಿರಿ. ನಿಮ್ಮ ಟೇಸ್ಟ್ ಹೆಂಗಿತ್ತು ಅನ್ನೋದು ನನ್ನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ತಾಟೊಳಗೆ ಹಾಕ್ಕೊಳ್ಬೇಕಾರೆ ನನ್ನ ಬಾಯೊಳಗೆ ನೀರು ಬರ ಅಂತಿತ್ತು. ಅಲ್ಟಿಮೇಟ್, ಪಕ್ಕಾ ದೇಸಿ ಸ್ಟೈಲ್. ಟ್ರೈ ಮಾಡಿ ನೋಡಿರಿ. ನೀವು ಟ್ರೈ ಮಾಡಿದ್ಮೇಲೆ ನಿಮ್ಮ ಟೇಸ್ಟ್ ಹೆಂಗಿತ್ತು ಅನ್ನೋದು ನನ್ನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಸೊ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋಸ್. ಬಾಯ್.